ನಮಸ್ಕಾರ ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಇವತ್ತಿನ ಟಾಪ್ 5 ನ್ಯೂಸ್. ಎಸ್ಐಟಿ ತನಿಖೆ ಇಲ್ಲವೆಂದ ಸಿಎಂ ಸಿದ್ದು, ಒತ್ತಡ ಬಂದರೂ ಬಗ್ಗಲ್ಲ ಎಂದು ನೇರ ನುಡಿ. ಧರ್ಮಸ್ಥಳ ವಿವಾದದ ಬಗ್ಗೆ ಸಿಎಂ ಫಸ್ಟ್ ರಿಯಾಕ್ಷನ್. ಪೊಲೀಸ್ ತನಿಖೆ ನಂತರ ಕ್ರಮ ಜಾರಿಯ ಭರವಸೆ. ರಾಷ್ಟ್ರವ್ಯಾಪ್ತಿ ಚರ್ಚೆ ಆಗುತ್ತಿರುವ ಅನಾಮಿಕ ವ್ಯಕ್ತಿಯ ದೂರು. ಮಾನಹಾನಿ ಹೇಳಿಕೆಗಳಿಗೆ ಕೋರ್ಟ್ನಿಂದ ತಡೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಗರಂ. ತಹಶೀಲ್ದಾರ್ಗಳಿಗೆ ಏಕವಚನದಲ್ಲೇ ಕ್ಲಾಸ್. ಕೆಲಸ ಮಾಡಲು ಏನು ರೋಗ ಅಂತ ಕಾರದ ನುಡಿ. ಭೂಸುರಕ್ಷಾ ಯೋಜನೆಯಡಿ ಆಸ್ತಿಗಳ ಡಿಜಿಟಲೀಕರಣ ಬಾಕಿ. ಅಧಿಕಾರಿಗಳ ಬೇಜವಾಬ್ದಾರಿತನದ ನಡೆಗೆ ಬೇಸರ ವ್ಯಕ್ತ. ಕೆಲ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ. ರೌಡಿ ಹತ್ಯೆ ಕೇಸ್ನಲ್ಲಿ ಭೈರತಿಗೆ ಬಂಧನದ ಭೀತಿ. ವಿಚಾರಣೆಗೆ ಹಾಜರಾಗುವಂತೆ ಹೈಕೋರ್ಟ್ನಿಂದ ಸೂಚನೆ. ಪೊಲೀಸ್ ವಿಚಾರಣೆಗೆ ನಿನ್ನೆ ಗೈರಾಗಿದ್ದ ಶಾಸಕರು. ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಕೆಆರ್ಪುರಂ ಶಾಸಕರಿಗೆ ರಕ್ಷಣೆ ಇಲ್ಲ. ಕೆಆರ್ಪುರ ಶಾಸಕ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ. ಭಾರತೀನಗರದ ರೌಡಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಪ್ರಕರಣ. ಭಾರತೀನಗರ ಠಾಣೆಯಲ್ಲಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ. ಮನೆ ಮನೆಗೆ ಪೊಲೀಸ್ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ. ಅಹವಾಲು ಕೇಳಲು ಮನೆಗೆ ಬರಲಿರುವ ಪೊಲೀಸರು. ಜನಸ್ನೇಹಿ ಆಡಳಿತ ಜಾರಿಗೆ ಪೊಲೀಸ್ ಇಲಾಖೆ ಸಜ್ಜು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಗೋವಿಂದರಾಜನಗರ ವ್ಯಾಪ್ತಿಯಲ್ಲಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ. ದೇಶದಲ್ಲೇ ಪ್ರಪ್ರಥಮವಾಗಿ ವಿನೂತನ ಕಾರ್ಯಕ್ರಮ ಜಾರಿ. ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಪ್ರಕರಣ. ಕಪ್ಪು ಬಣ್ಣದ ಬ್ಯಾಗ್ನಲ್ಲಿ ಬಾಂಬ್ ಇದೆ ಅಂತ ಇಮೇಲ್. ಶಾಲಾ ಆಡಳಿತ ಹಾಗೂ ಪೋಷಕರಲ್ಲಿ ಆತಂಕದ ಭೀತಿ. ಸಿಸಿಬಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲು. ಆರೋಪಿ ಪತ್ತೆಗೆ 2 ವಿಶೇಷ ತಂಡಗಳ ರಚನೆ. ತಪಾಸಣೆ ನಂತರ ಹುಸಿ ಬಾಂಬ್ ಅಂತ ಖಚಿತ ಮಾಹಿತಿ. ಅದಿಷ್ಟು ಇವತ್ತಿನ ಟಾಪ್ 5 ನ್ಯೂಸ್. ಮತ್ತಷ್ಟು ಸುದ್ದಿಗಾಗಿ ಮೆಂಡು ನ್ಯೂಸ್ ನೆಟ್ವರ್ಕ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.